ಬಾಸ್ ಟಿವಿ ವೀಕ್ಷಕರಿಗೆಲ್ಲರೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಏಪ್ರಿಲ್ ಮಾಸ ಭವಿಷ್ಯ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಗೌರವ ಸಿಗುತ್ತೆ ಅಂತ ಹೇಳಬೇಕಾಗಿದೆ. ಯಾಕೆ ಅಂದರೆ ಈ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಬಹಳ ಬುದ್ಧಿವಂತರು, ಜ್ಞಾನವಂತರು, ಪ್ರಜ್ಞಾವಂತರು ಅಂತ ನಾವು ಹೇಳ್ತೀವಿ. ಅದರಿಂದಾನೇ ಸಿಗುತ್ತೆ ಅಂತಲ್ಲ, ಕೆಲವೊಂದಷ್ಟು ಯೋಗಗಳು ಕೂಡ ಮನುಷ್ಯನಿಗೆ ಇರಬೇಕಾಗತ್ತೆ. ಯೋಗಗಳು ಪ್ರಾಪ್ತಿಯಾದಾಗ ಆ ಮನುಷ್ಯನಿಗೆ ಜೀವನದಲ್ಲಿ ಯಶಸ್ಸು ದೊರಕುವಂತಹದ್ದು ಎಷ್ಟೋ ನಾವು ಪ್ರಪಂಚದಲ್ಲಿ ನೋಡಿದ್ದೀವಿ. ಹಾಗಾಗಿ ಮನುಷ್ಯನಿಗೆ ಭಗವಂತ ಬುದ್ಧಿಯನ್ನು ಕೊಟ್ಟಿದ್ದಾನೆ. ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಮುಂದೆ ಹೋದಾಗ ಎಲ್ಲ ರೀತಿಯ ಅನುಕೂಲಗಳಾಗುತ್ತದೆ. ಈ ಮಿಥುನ ರಾಶಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಮನೆ ಕಟ್ಟುವಂಥ ಯೋಗ, ಸೈಟ್ ತೆಗೆದುಕೊಳ್ಳುವಂಥ ಯೋಗ, ಮತ್ತು ಹಳೇದು ಯಾವುದಾದ್ರು ಮನೆ ಇದ್ದರೆ ಅದು ಮಾರಾಟ ಮಾಡುವಂಥ ಯೋಗ ಕೂಡ ಈ ಒಂದು ಮಿಥುನ ರಾಶಿಯವರಿಗೆ ಪ್ರಾಪ್ತಿಯಾಗತ್ತೆ. ಮತ್ತು ಯಾವುದೇ ಒಂದು ಕಾಗದಪತ್ರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ, ಕೋರ್ಟು ಕಚೇರಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಶುಭಫಲಗಳು ಈ ಒಂದು ಮಿಥುನ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಗುರುವಿನ ಅನುಕೂಲ ಇಲ್ಲ ಅಂದರೂ ಕೂಡ ದುಡ್ಡು ಖರ್ಚು ವ್ಯವಹಾರಕ್ಕೆ ತೊಂದರೆ ಆಗೋದಿಲ್ಲ. ಯಾಕೆಂದರೆ ವೇದದಲ್ಲಿರ್ತಕ್ಕಂತಹ ಗುರು ಖರ್ಚು ಮಾಡಿಸ್ತಾನೆ, ಆದರೆ ಶುಭ ಕಾರ್ಯಗಳಿಗೆ ಖರ್ಚು ಮಾಡಿಸ್ತಾನೆ. ನಿಮ್ಗೆ ಒಳ್ಳೆ ಕೆಲಸಕ್ಕೆ ಖರ್ಚಾಗ್ತದೆ, ಯಾವುದೇ ಒಂದು ರೂಪಾಯಿ ಕೂಡ ನಿಮಗೆ ವೇಸ್ಟ್ ಆಗೋದಿಲ್ಲ, ಅದು ನಿಮಗೆ ಒಂದು ಅಸೆಟ್ ಆಗಿ ಉಳಿತದೆ ಅನ್ನುವಂಥದ್ದು. ಅಲ್ಲದೆ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ, ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾರೆ, ಬುದ್ಧಿವಂತರಾಗ್ತಾರೆ, ಜ್ಞಾನವಂತರಾಗ್ತಾರೆ. ನಿಮ್ಮ ವೃತ್ತಿಯಲ್ಲಿ ಸಾಕಷ್ಟು ಅನುಕೂಲ ಆಗುತ್ತೆ. ಆದರೆ ನೀವು ಕಷ್ಟಪಟ್ಟು ಮೇಲೆ ಬಂದಿದ್ದೀರಾ, ತುಂಬ ಜೀವನದಲ್ಲಿ ಕಷ್ಟಪಟ್ಟಿದ್ದೀರಾ, ತುಂಬ ಕಷ್ಟಪಟ್ಟು ಒಂದು ಮನೆ, ಸೈಟು, ಫ್ಲಾಟ್ ಇವೆಲ್ಲ ತೊಗೊಂಡಿದ್ದೀರಾ. ತೆಗೆದುಕೊಂಡಿರೋದನ್ನು ನೀವು ಊರ್ಜಿತಾವಸ್ಥೆಗೆ ಅಂದರೆ ಅದನ್ನು ಅಭಿವೃದ್ಧಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗಿದೆ ನಿಮಗೆ. ಅದನ್ನು ಅಭಿವೃದ್ಧಿ ಮಾಡೋಕ್ಕೆ ಕಷ್ಟ ಆಗಿದೆ ಅಂತ ಮಾತ್ರದಲ್ಲ, ಅದು ತೊಂದರೆ ಇರುತ್ತೆ ಹಾಗೆ ಅಂತಲ್ಲ. ಈ ಮಂಜಿನಂತೆ ಮಂಜು ಹೇಗೆ ಕರಗಿ ಹೋಗ್ತದೆ, ಹಾಗೆ ಮಂಜಿನಂತೆ ಕಷ್ಟಗಳೆಲ್ಲ ಕರಗಿ ಹೋಗ್ತದೆ, ಅಂತ ತೊಂದರೆಗಳಾಗೋದಿಲ್ಲ. ದಶಮ ಸ್ಥಾನಕ್ಕೆ ಶನಿ ಬರಲಿದ್ದಾನೆ. ಹಾಗಾಗಿ ಉದ್ಯೋಗದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಉದ್ಯೋಗದಲ್ಲಿ ವ್ಯತ್ಯಾಸ ಆಗ್ಬೋದು. ಅಂದರೆ ಪ್ರಮೋಷನ್ ಸಿಗೋಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು, ಮತ್ತು ಸಂಬಳ ನಿಮಗೆ ಸಿಗೋ ಸ್ವಲ್ಪ ಕಡಿಮೆ ಪ್ರಮಾಣ ಆಗ್ಬೋದು. ಯಾಕೆಂದರೆ ನಿಮ್ಮ ಕಷ್ಟ ತುಂಬ ಪಟ್ಟು ನೀವು ಪರಿಶ್ರಮ ಪಟ್ಟು ಕೆಲಸ ಮಾಡಿರ್ತೀರ, ಆದರೆ ಕಷ್ಟಕ್ಕೆ ನಿಮ್ಮ ಸರಿಯಾಗಿ ಪರಿಶ್ರಮಕ್ಕೆ ಸರಿಯಾಗಿ ನಿಮಗೆ ಸ್ಯಾಲ್ರಿ ಸ್ವಲ್ಪ ಕಡಿಮೆ ಸಿಗ್ಬೋದು. ಯಾಕೆಂದರೆ ಕರ್ಮಸ್ಥಾನದಲ್ಲಿ ಶನಿ ಗೋಚರ ಆಗೋದ್ರಿಂದ ಸ್ವಲ್ಪ ಕರ್ಮಾಧಿಪತಿ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಧಾನ ಆಗುತ್ತೆ. ದ್ವಾದಶ ಭಾವಕ್ಕೆ ಶನಿ ದೃಷ್ಟಿ ಕೂಡ ಇರ್ತದೆ, ಅದು ಒಂದು ಕಾರಣ ಆಗ್ತದೆ. ಜೊತೆಗೆ ಗುರುವಿನ ಅನುಕೂಲ ನಿಮಗಿಲ್ಲ ಈಗ ಒಂದು ಮಿಥುನ ರಾಶಿಗೆ. ಆದರೂ ಕೂಡ ನಿಮ್ಮ ಸ್ವಯಂ ಪ್ರೇರಿತವಾಗಿ ಪ್ರಯತ್ನದಿಂದ, ಅಂದರೆ ಪುರುಷ ಪ್ರಯತ್ನ ಅಂತ ನಾವೇನು ಹೇಳ್ತೀವಿ, ಅದರಿಂದ ಎಷ್ಟೋ ನಿಮಗೆ ಅನುಕೂಲ ಆಗುತ್ತೆ. ದೈವಾನುಗ್ರಹ ಬೇಕೇ ಬೇಕು. ನಿಮ್ಮ ದೇವರ ಅನುಗ್ರಹ ಇಲ್ಲದೇ ಇದ್ದರೂ ಕೂಡ, ಜಾತಕ ಇಲ್ಲದೇ ಇದ್ದರೂ ಕೂಡ ನಿಮ್ಮ ನಂಬಿರತಕ್ಕಂಥ ದೇವರು ನಿಮ್ಮ ಕೈಯನ್ನು ಬಿಡೋದಿಲ್ಲ ಎನ್ನುವಂಥದ್ದು ನಿಮಗೆ ನಾವು ಹೇಳ್ಬೋದು. ಅದು ಅಲ್ಲದೆ ನಿಮಗೆ ದಶಮಾಧಿಪತಿ ಸಪ್ತಮಾಧಿಪತಿ ನಿಮಗೆ ಗುರುವೇ ಆಗಿರೋದ್ರಿಂದ ಅವನು ನಿಮಗೆ ಕೆಟ್ಟದ್ದು ಮಾಡೋದಿಲ್ಲ. ದಾಂಪತ್ಯದಲ್ಲಿ ಏನೇ ಸಣ್ಣ ಪುಟ್ಟ ಅಸಮಾಧಾನ ಇದ್ದರೂ ಕೂಡ ಅದು ಮುಂದೆ ಒಳ್ಳೆಯ ಒಂದು ಬೆಳವಣಿಗೆ ಆಗತ್ತೆ. ಮಕ್ಕಳು ಒಳ್ಳೆಯ ವಿದ್ಯಾವಂತರು ಆಗ್ತಾರೆ, ಅವರು ಓದಿ ಮುಂದಿನ ಭವಿಷ್ಯದಲ್ಲಿ ಯಶಸ್ಸನ್ನು ಗಳಿಸ್ತಾರೆ. ಅವರಿಗೆ ನೀವೆಲ್ಲ ಮಾರ್ಗದರ್ಶಕರಾಗಿ ಇರಬೇಕಾಗತ್ತೆ. ಹಣಕಾಸಿನ ಸ್ವಲ್ಪ ಮಟ್ಟಿಗೆ ತೊಂದರೆ ಇದ್ದರೂ ಕೂಡ ಅದು ಸರಿ ಹೋಗುವಂಥ ಯೋಗಗಳು ಇರುತ್ತೆ. ಅಲ್ಲದೆ ಇನ್ನು ಕೆಲವೊಂದಷ್ಟು ಯೋಚನೆಗಳನ್ನು ನಿಮಗೆ ಹೇಳಬೇಕಾಗಿದೆ. ನಿಮ್ಮ ಒಂದು ವ್ಯವಹಾರದಲ್ಲಿ ಕೆಲವು ಮೋಸ ಆಗುವಂಥ ಯೋಗಗಳಿರ್ಬೋದು. ಯಾಕೆ ಅಂತಂದರೆ ದಶಮದಲ್ಲಿ ರಾಹು ಇದ್ದಾನೆ. ದಶಮದಲ್ಲಿರ್ತಕ್ಕಂಥ ರಾಹು ಕೆಲಸದಲ್ಲಿ ಹೋದಾಗ ನಿಮಗೆ ಕೆಲವು ಕೆಲಸಗಳು, ಕಾರ್ಯಗಳು ಸ್ವಲ್ಪ ಮೋಸ ಹೋಗುವಂಥದ್ದು, ಚೀಟಿಂಗ್ ಆಗುವಂಥ ಯೋಗಗಳು, ಮತ್ತು ಕೆಲವೊಂದಷ್ಟು ಹಣಕಾಸಿನ ವ್ಯವಹಾರದಲ್ಲಿ ಕಳೆದುಕೊಳ್ಳುವಂಥದ್ದು, ವ್ಯಕ್ತಿಯನ್ನು ಕಳೆದುಕೊಳ್ಳತಕ್ಕಂಥದ್ದು, ದುಡ್ಡು ಒಡವೆ ಎಲ್ಲ ಕಳೆದುಕೊಳ್ಳುವಂಥ ಯೋಗಗಳು ಕೂಡ ಪ್ರಾಪ್ತಿಯಾಗಬಹುದು. ಹಾಗಾಗಿ ಬಹಳ ಜಾಗ್ರತೆಯನ್ನು ಇಟ್ಕೋಬೇಕು. ವ್ಯಕ್ತಿಯಿಂದಾಗಲಿ, ವಸ್ತುವಿನಿಂದಾಗಲಿ, ಒಡವೆಗಳಿಂದಾಗಲಿ, ಹಣಕಾಸಿನಗಳಿಂದಾಗಲಿ ಅದರಿಂದ ಭಾಳ ಜಾಗ್ರತೆ ವಹಿಸೋದು ಬಹಳ ಮುಖ್ಯವಾಗಿರ್ತದೆ. ಜೊತೆಗೆ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ. ಪ್ರತಿಯೊಂದು ಕಷ್ಟ ಅಂತ ಇದ್ದರೆ, ಸಮಸ್ಯೆ ಅಂತ ಇದ್ದರೆ ಅದಕ್ಕೆ ಪರಿಹಾರ ಅನ್ನುವಂಥದ್ದೊಂದು ಇದ್ದೇ ಇರುತ್ತೆ. ಅದನ್ನು ನಾವು ಹುಡುಕಬೇಕು, ಸರಿಯಾದ ಮಾರ್ಗದರ್ಶಕರು ಇರಬೇಕು, ಸರಿಯಾಗಿ ಹುಡುಕಬೇಕು, ಸರಿಯಾಗಿ ಯೋಚನೆ ಮಾಡಬೇಕು. ಧನಾತ್ಮಕವಾಗಿ ಚಿಂತನೆ ಮಾಡೋದ್ರಿಂದೆಲ್ಲ ಕಷ್ಟಗಳು, ನಷ್ಟಗಳು, ತೊಂದರೆಗಳು ಪರಿಹಾರ ಆಗುತ್ತೆ. ಜೊತೆಗೆ ನಿಮ್ಮ ಆಸ್ತಿ ವಿಚಾರದಲ್ಲಿ ಹೇಳಿದ್ದೀನಿ ಆಲ್ರೆಡಿ, ನಿಮಗೆ ಎಲ್ಲ ಇರುತ್ತೆ, ಬಟ್ ಅದು ಇದೆ ಆದರೆ ಸಿಗಲ್ಲ ಕೈಗೆ ಎನ್ನುವಂಥ ಸ್ಟೇಜಲ್ಲಿದೆ. ಅದು ನಿಮಗೆ ಸಿಗತ್ತೆ, ಸ್ವಲ್ಪ ಸಮಯ ಕಾಯಬೇಕಾಗತ್ತೆ. ಅಲ್ಲದೆ ಇನ್ನು ಕೆಲವು ಉದ್ಯೋಗದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಏನು ಉದ್ಯೋಗ ಮಾಡ್ತಾರೆ ಅಂದರೆ, ಈ ಒಂದು ಕೆಲವೊಂದಷ್ಟು ಉದ್ಯೋಗಗಳನ್ನ ಬೇರೆ ಉದ್ಯೋಗಗಳನ್ನು ಬೇರೆ ಫೀಲ್ಡಲ್ಲಿ ಈ ಒಂದು ಮಿಥುನ ರಾಶಿಯವರು ಮಾಡ್ತಾರೆ. ಮಿಥುನ ರಾಶಿಯವರು ಲಕ್ಷಾಂತರ ಜನ ಇರ್ತಾರೆ, ಅವರು ಒಂದೇ ಉದ್ಯೋಗ ಮಾಡಲ್ವಲ್ಲ, ಎಲ್ಲ ಬೇರೆ ಉದ್ಯೋಗಗಳನ್ನು ಮಾಡ್ತಾರೆ. ಹಾಗಾಗಿ ಅವರಿಗೆ ಈ ಸಾಫ್ಟ್ವೇರಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಅನುಕೂಲ ಇರುತ್ತೆ. ಆಮೇಲೆ ಹಾಲಿನ ವ್ಯಾಪಾರ, ನೀರಿನ ವ್ಯಾಪಾರ ಮಾಡೋರಿಗೆ ಅನುಕೂಲ ಇರುತ್ತೆ. ಆಮೇಲೆ ಗುಡಿ ಗೋಪುರಗಳನ್ನು ಕಟ್ಟತಕ್ಕಂಥವ್ರು, ಅಂದರೆ ದೇವಸ್ಥಾನ ಕಟ್ಟತಕ್ಕಂಥವ್ರು, ಮತ್ತು ದೇವಸ್ಥಾನದ ಕೆಲಸವನ್ನು ಅಂದರೆ ಕೆತ್ತನೆ ಮಾಡ್ತಕ್ಕಂಥ ವ್ಯಕ್ತಿಗಳು, ದೇವಸ್ಥಾನ ಕನ್ಸ್ಟ್ರಕ್ಷನ್ ಕಲ್ಲಿನಲ್ಲಿ ಕಟ್ಟಡ ಮಾಡ್ತಕ್ಕಂಥವ್ರು, ಮತ್ತು ಕೆಲವು ಶಿಲ್ಪಿಗಳಿಗೆ ಒಳ್ಳೆಯ ಯೋಗಗಳು ಪ್ರಾಪ್ತಿಯಾಗಿದೆ. ಅಂದರೆ ಒಳ್ಳೆ ಅವರಿಗೆ ಅನುಕೂಲ ಇದೆ. ಶಿಲ್ಪಿಗಳಿಗೆ ಒಳ್ಳೆಯ ಕೆಲಸಗಳಿರ್ತದೆ, ಒಳ್ಳೆ ಅವರಿಗೆ ಉದ್ಯೋಗದಲ್ಲಿ ಪ್ರಗತಿ ಇದೆ. ವಿದ್ಯಾರ್ಥಿಗಳಿಗೆ ಅಧ್ಯಾಪಕರಿಗೆ ಪ್ರಗತಿ ಇದೆ. ಮತ್ತು ಇನ್ನು ನಾವು ಹೆಚ್ಚಿನ ಚಿಂತನೆ ಮಾಡಬೇಕಾದ್ದು ಬಿಸ್ನೆಸ್ ಮಾಡ್ತಕ್ಕಂಥದ್ದು, ವ್ಯವಹಾರ ಮಾಡ್ತಕ್ಕಂಥ, ಹಣಕಾಸಿನ ವ್ಯವಹಾರ ಮಾಡ್ತಕ್ಕಂಥವರಿಗೆ, ಕೆಲವೊಂದಷ್ಟು ಚಿಲ್ಲರೆ ವ್ಯಾಪಾರ ಮಾಡ್ತಕ್ಕಂಥವರಿಗೆ, ಹೋಲ್ಸೇಲ್ ಬಿಸ್ನೆಸ್ ಮಾಡ್ತಕ್ಕಂಥವರಿಗೆಲ್ಲ ಒಳ್ಳೆಯದಿದೆ ಅಂತ ನಾವು ಹೇಳಬೇಕಾಗಿದೆ. ಹೀಗೆ ಸಾಮಾನ್ಯವಾಗಿ ಈ ಒಂದು
ಮಿಥುನ ರಾಶಿಯವರಿಗೆ ಎಲ್ಲ ಒಳ್ಳೆಯದಿರುತ್ತದೆ. ಆದರೂ ಕೂಡ ಕೆಲಸದಲ್ಲಿ ಸ್ವಲ್ಪ ಅಡಚಣೆ ಆಗ್ಬೋದು, ನಿಧಾನ ಆಗ್ಬೋದು, ಜಾಗ್ರತೆ ವಹಿಸಬೇಕು. ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ವಹಿಸಬೇಕು. ಅಷ್ಟು ಮಾಡ್ಕೊಂಡು ಹೋದರೆ ನಿಮಗೆ ತೊಂದರೆಗಳೆಲ್ಲ ಪರಿಹಾರ ಆಗ್ತದೆ. ತೊಂದರೆ ಬರೋದೇ ಇಲ್ಲ, ಒಂದು ವೇಳೆ ಬಂದರೆ ಅದಕ್ಕೆ ಪರಿಹಾರ ಅಂತ ಇರುತ್ತೆ, ಮಾಡ್ಕೋಬೇಕು. ಈ ಒಂದು ಮಿಥುನ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ತಮಗೆ ಹೆಚ್ಚಿಗೆ ತೊಂದರೆ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು, ಸಂಕ್ಷಿಪ್ತವಾಗಿ ಮಾಡಿಕೊಂಡ್ರೆ ಸಾಕು. ಈ ಮಿಥುನ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಹತ್ತಿರತಕ್ಕಂಥ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಶನಿವಾರ ದಿವಸ ಒಂದು ಅರ್ಚನೆ ಮಾಡೋದ್ರಿಂದ ನಿಮ್ಮೆಲ್ಲ ಕಷ್ಟ ನಷ್ಟಗಳು, ದುಃಖಗಳು ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.